ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಬಿಡಿ ಕಾಂಟ್ರಾಕ್ಟುದಾರರಿಗೆ ಹೆಚ್ಚುವರಿ ಕಮಿಷನ್ನಂತೆ 1000 ಬೀಡಿಗೆ 2.25 ರುಗಳನ್ನು ನೀಡಲು ಬಿಡಿ ಕೈಗಾರಿಕಾ ಆಡಳಿತ ವರ್ಗದ ಪ್ರಮುಖರು ಒಪ್ಪಿಗೆ ನೀಡಿದ್ದಾರೆ ಅಂತ ಯೂನಿಯನ್ನ ಮಹಮ್ಮದ್ ರಫಿ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಡಿ ಕಾಂಟ್ರಾಕ್ಟುದಾರರಿಗೆ ಹೆಚ್ಚುವರಿ ಕಮಿಷನ್ ನೀಡುವಂತೆ ಕಳೆದ ಹಲವು ಸಮಯಗಳಿಂದ ಬೇಡಿಕೆ ಇರಿಸಲಾಗಿತ್ತು. ಇದೀಗ ಸಂಘಟನೆಯ ನ್ಯಾಯಯುತ ಹೋರಾಟಕ್ಕೆ ಜಯ ದೊರಕಿದೆ ಅಂತ ಹೇಳಿದರು. ಹೆಚ್ಚುವರಿ ಕಮಿಷನ್ ನೀಡುವಂತೆ ಬಿಡಿ ಕಾಂಟ್ರಾಕ್ಟುದಾರರ ಸಂಘಟನೆ ಹಲವು ಬಾರಿ ಮನವಿಯನ್ನ ನೀಡಿತ್ತು. ಆದರೆ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಮಾರ್ಚ್ 7ರಿಂದ ಕಂಪನಿಗಳು ನೀಡುವ ತಂಬಾಕನ್ನು ನಿರಾಕರಿಸಿ ಕೆಲಸವನ್ನ ಸ್ಥಗಿತಗೊಳಿಸಲಾಗಿತ್ತು. ಇದರಂತೆ ಬಿಡಿ ಕೈಗಾರಿಕೆಯ ಆಡಳಿತ ಮಂಡಳಿಯವರು ಸಮಾನ ಮನಸ್ಕ ಬಿಡಿ ಕಾಂಟ್ರಾಕ್ಟುದಾರರ ಸಂಘಟನೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಹೆಚ್ಚುವರಿ ಕಮಿಷನ್ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇದರಂತೆ ಕಳೆದ ವರ್ಷ ಏಪ್ರಿಲ್ 1ರಿಂದ 2020 ಮಾರ್ಚ್ 31ರ ತನಕ 2.25 ರೂಪಾಯಿ ಹೆಚ್ಚುವರಿಯಾಗಿ ನೀಡುವುದಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು. 11 ತಿಂಗಳಲ್ಲಿ ಬಿಡಿ ಗುತ್ತಿಗೆದಾರರಿಗೆ ಒಂದು ವರ್ಷಕ್ಕೆ ಏಪ್ರಿಲ್ 1ರಿಂದ ಮಾರ್ಚ್ 31ರ ತನಕ ಒಂದು ರೀತಿಯ ಒಂದು 1000 ಬೀಡಿ ಮೇಲೆ ಕಮಿಷನ್ ನೀಡುವಂಥ ಒಂದು ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಬಂತು. ಆದರೆ ಕಳೆದ ಏಪ್ರಿಲ್ನಲ್ಲಿ ಅದು ಒಪ್ಪಂದ ಆಗಬೇಕಿತ್ತು. ಇದನ್ನು ಬಿಡಿ ಕೈಗಾರಿಕೆಯ ಭಾರತ್ ಬಿಡಿ ಆಗಲಿ, ಗಣೇಶ್ ಬಿಡಿ ಆಗಲಿ, ಟೆಲಿಫೋನ್ ಆಗಲಿ, ಇಡೀ ಬಿಡಿ ಕೈಗಾರಿಕೆಯ ಮಾಲಕರು ನಮ್ಮ ಮನವಿಗೆ ಯಾವುದೇ ರೀತಿಯ ಒಂದು ಸ್ಪಂದನೆ ನೀಡದೆ ಬಹಳ ತೊಂದರೆಯನ್ನು ಕೊಟ್ಟು, ನಾವು ಪದೇ ಪದೇ ಎಲ್ಲ ಸಂಘಟನೆಗಳು ಸೇರಿ ಮನವಿಯನ್ನು ಕೊಟ್ಟರೂ ಕೂಡ ನಮ್ಮ ಮನವಿಗೆ ಒಂದು ಸ್ಪಂದನೆ ನೀಡದೆ ನಾವೊಂದು ನಮ್ಮ ಗುತ್ತಿಗೆದಾರರನ್ನು ಬಹಳಷ್ಟು ಒಂದು ಸಮಸ್ಯೆಗೆ ಸಿಲುಕಿಸಿದ ಒಂದು ಸಂದರ್ಭದಲ್ಲಿ ನಾವು ಕಳೆದ ಬಾರಿ ಅವರಿಗೆ ಮನವಿಯನ್ನು ಕೊಟ್ಟು ಕೊನೆಯ ಒಂದು ಮನವಿ ಕೊಟ್ಟಿದ್ದೇವೆ. ನಾವು 23 ತಾರೀಕು ಕಳೆದ 23ಕ್ಕೆ ನಾವು ಒಂದು ದೊಡ್ಡ ಸಭೆಯನ್ನು ಕರೆದು ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಮ್ಮ ಬಂಧುಗಳನ್ನು ಸಭೆ ಕರೆದು ಏನು ತೀರ್ಮಾನ ಮಾಡುವುದು ಎಂಬ ವಿಚಾರದ ಬಗ್ಗೆ ತೀರ್ಮಾನಿಸಿ. ಸುದ್ದಿಗೋಷ್ಠಿಯಲ್ಲಿ ಸೌತ್ ಕೆನರಾ ಉಡುಪಿ ಜಿಲ್ಲಾ ಬಿಡಿ ಕಾಂಟ್ರಾಕ್ಟರ್ಸ್ ಯೂನಿಯನ್ನ ಎಂ ಸುರೇಶ್ ಶೆಟ್ಟಿ, ಪ್ರಮುಖರಾದ ಹರೀಶ್ ಕೆಎಸ್, ಕೃಷ್ಣಪ್ಪ, ರವಿ ಉಡುಪಿ, ಗಂಗಾಧರ್ ಶೆಟ್ಟಿ, ಇಸ್ಮಾಯಿಲ್, ಸಂಜೀವ ಪೂಜಾರಿ, ಲಕ್ಷ್ಮಣ್ ಅರುಣ್ ಉಪಸ್ಥಿತರಿದ್ದರು.